ಏನಾಗಿದೆ ಈಗ 7 ಗಂಟೆಗೆ ಆರಂಭವಾಗಿ 11 ಗಂಟೆಗೆ. ಯಕ್ಷಗಾನದಲ್ಲಿ ಸಲಿಂಗ ಕಾಮದ ಕದನ. ತಮ್ಮ ಹೇಳಿಕೆಗೆ ಪುರುಷೋತ್ತಮ್ ಬಿಳಿಮಲೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ರಿಪಬ್ಲಿಕ್ ಕನ್ನಡದ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪುರುಷೋತ್ತಮ ಬಿಳಿಮಲೆ. ನಾನು ನನ್ನ ಅಭಿಪ್ರಾಯವನ್ನ ಮಾತ್ರ ಹೇಳಿದ್ದೇನೆ, ಯಾರಿಗೂ ಅಗೌರವ ತರುವ ಉದ್ದೇಶ ನನ್ನಲ್ಲಿ ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿದ ಬಿಳಿಮಲೆ, ಪುರುಷೋತ್ತಮ ಬಿಳಿಮಲೆ. ಯಕ್ಷಗಾನದಲ್ಲಿ ಸಲಿಂಗ ಕಾಮದ ವಿಚಾರವಾಗಿ ಮಾತಾಡಿದ್ರು ಪುರುಷೋತ್ತಮ ಬಿಳಿಮಲೆ. ಈ ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ ಅಂತೇಳಿ ಎಲ್ಲ ಹೇಳಿದ್ರು. ಈಗ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ. ನನ್ನ ಮಾತಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತೇಳಿ ಹೇಳಿದ್ದಾರೆ ಪುರುಷೋತ್ತಮ ಬಿಳಿಮಲೆ. ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ನಾಗರಾಜ ನಾಯ್ಕಂಬ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ, ನಾನು ನಾಗರಾಜ ನಾಯಕ್. ನಾಗರಾಜ ನಾಯಕ್ ಅವರೇ, ಕಲಾವಿದ್ರು ತಾವು. ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವು ಬಿಳಿಮಲೆ ಅವರು, ಪುರುಷೋತ್ತಮ್ ಬಿಳಿಮಲೆ ಅವರ ಮಾತನ್ನ ಗ್ರಹಿಸಿದ್ರಿ ಅಂತ ಹೇಳಿ ನಾನು ಅಂದ್ಕೋತೀನಿ. ಹೌದು. ಅವರು ಹೇಳಿರೋದನ್ನ ತಾವು ಹೇಗೆ ಅರ್ಥ ಮಾಡ್ಕೊಂಡ್ರಿ? ಇದು ವಿವಾದ ಅಂತ ಹೇಳಿ ಅನಿಸೋದಕ್ಕೆ ತಾವು ಹೇಗೆ ವಿಚಾರ ಮಾಡ್ತೀರಿ ಸರ್? ಇದು ಒಂದು ಸಮುದಾಯವನ್ನ, ಯಕ್ಷಗಾನ ಕಲೆಯಲ್ಲಿ ನಿರತರಾದಂತಹ ಕಲಾವಿದ ಸಮುದಾಯವನ್ನ ಅತ್ಯಂತ ತೀವ್ರವಾಗಿ ಅಪಮಾನಕ್ಕೆ, ಮುಜುಗರಕ್ಕೆ ಒಳಪಡಿಸಿರುವಂತ ಒಂದು ಘಟನೆ ಇದು. ಬಿಳಿಮಲೆಯವರು ಕೇವಲ ಕ್ಷಮೆ ಕೇಳಿದ್ರೆ ಸಾಕಾಗುವುದಿಲ್ಲ. ಸ್ಟೇಟ್ ಶುಡ್ ರಿಜಿಸ್ಟರ್ಡ್ ಎ ಕೇಸ್ ಅಗೇನ್ಸ್ಟ್ ಹಿಮ್. ಅವರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಬಿಟ್ಟು ಯಕ್ಷಗಾನ ಕಲಾವಿದರು ಬಹುತೇಕರು ಸಲಿಂಗಿಗಳು ಅನ್ನುವಂತ ಒಂದು ಅವೈಜ್ಞಾನಿಕ, ಅಪ್ರಬುದ್ಧವಾದಂತಹ ಮತ್ತೆ ತೀರಾ ಮುಜುಗರಕ್ಕೆ ಉಂಟು ಮಾಡುವಂತ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ತಾನು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಪರಿವೇ ಇಲ್ಲ ಅಂದ್ರೆ ಅವರಿಗೆ ಮತಿಭ್ರಮಣೆಯಾಗಿದೆ ಅಂತೇಳಿ ತಿಳ್ಕೊಳ್ಬೇಕು. ಅವರನ್ನು ಚಿಕಿತ್ಸೆಗೆ ಒಳಪಡಿಸಬೇಕು, ಅತಿ ಜರೂರಾಗಿ ಚಿಕಿತ್ಸೆಗೆ ಒಳಪಡಬೇಕು. ಯಕ್ಷಗಾನ ಕಲಾವಿದರು ಸಲಿಂಗಿಗಳು ಯಾಕಾಗ್ತಾರೆ? ಅವ್ರು ಕೊಡುವಂತ ಕಾರಣ ಏನು? ಅವ್ರು ಕೊಡುವಂತ ಕಾರಣ ನಾನು ಪತ್ರಿಕೆಗಳಲ್ಲೆಲ್ಲ ಓದಿದ ಪ್ರಕಾರ ಅಥವಾ ಸುದ್ದಿ ಮೂಲಗಳ ಪ್ರಕಾರ ತಿಳಿದ ಪ್ರಕಾರ 7-8 ತಿಂಗಳುಗಳಿಂದ ಅವರು ಮನೆಗೆ ಹೋಗುವುದಿಲ್ಲ, ಹಾಗಾಗಿ ಅವರು ಸಲಿಂಗಿಗಳು ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲ, ಭಾಗವತರು ಅವರಿಗೆ ಆ ರೀತಿ ಫೋರ್ಸ್ ಮಾಡ್ತಾರೆ ಈ ರೀತಿ ಮಾಡ್ಲಿಕ್ಕೆ ಅನ್ನುವಂಥದ್ದು. ಎರಡೂ ಸಹಿತ ಶುದ್ಧ ಸುಳ್ಳು. 7-8 ತಿಂಗಳುಗಳಿಂದ ಯಕ್ಷಗಾನ ಕಲಾವಿದರು ಮನೆಗೆ ಹೋಗುವುದಿಲ್ಲ ಅನ್ನುವುದು ದೊಡ್ಡ ಸುಳ್ಳು. ಬಹುಶಃ ಕರಾವಳಿಯಲ್ಲಿ ಕಲಾವಿದರು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗದ ಕೆಲವು ಭಾಗ, ಚಿಕ್ಕಮಗಳೂರಿನ ಕೆಲವು ಭಾಗದ ಕಲಾವಿದರುಗಳಿರ್ತಾರೆ, ಕೇರಳದ ಅಂಚಿನ ಕೆಲವು ಕಲಾವಿದರುಗಳಿರ್ತಾರೆ. ಒಂದು ದಿನ ಮನೆಗೆ ಹೋಗ್ಲಿಕ್ಕೆ ಆಗದಿದ್ರು ಸಹಿತ ಇನ್ನೊಂದು ದಿನ ಖಂಡಿತವಾಗಿ ಮನೆಗೆ ಹೋಗ್ತಾರೆ. ಇಡೀ ದಿನ ಏನು ಯಕ್ಷಗಾನ ಕುಣಿತಾ ಕೂತ್ಕೊಳ್ಳೋದಿಲ್ಲ. ರಾತ್ರಿ 10 ಗಂಟೆಗೆ ಶುರು ಆದ್ರೆ ಬೆಳಿಗ್ಗೆ 5 ಗಂಟೆವರೆಗೆ ಮುಗಿತದೆ. ಅವರು ಲಿಮಿಟೆಡ್ ಅವಧಿಯ ಒಂದು ಕಲಾ ಪ್ರದರ್ಶನ ಇರ್ತದೆ. ಅದು ಮುಗಿದ ತಕ್ಷಣ ಅವರು ತಮ್ಮ ಸಮೀಪದ ಊರುಗಳಿಗೆ ಹೋಗ್ತಾರೆ. ಅವರು ಇವತ್ತು ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಆಗ್ತಾ ಇದೆ ಅಂಕೋಲಾದಲ್ಲಿ ಅಂತ ಹೇಳಿದ್ರೆ, ಇಲ್ಲ ಕುಮಟಾದಲ್ಲಿ ಅಂತ ಹೇಳಿದ್ರೆ, ಕಲಾವಿದರ ಮನೆಗಳು ಸಾಮಾನ್ಯ ಹೊನ್ನಾವರ, ಸಿರಸಿ, ಯಲ್ಲಾಪುರ, ಅಂಕೋಲ ಈ ರೀತಿ ಇರುತ್ತೆ. ಮನೆಗೆ ಬಂದು ಹೋಗ್ತಾರೆ. ಎಷ್ಟೊತ್ತು ಬೇಕಾಗ್ತದೆ ಅದಕ್ಕೆ? ಇನ್ನು ಉಡುಪಿಯಲ್ಲಿ ಆದ್ರೂ ಸಹಿತ ಬಂದು ಹೋಗ್ತಾರೆ. ಮಂಗಳೂರಿನ ತುದಿಗಾದ್ರೂ ಸಹಿತ ರೈಲ್ವೆ ಸಂಪರ್ಕಗಳಿದ್ದಾವೆ, ಬಸ್ಸಿನ ವ್ಯವಸ್ಥೆ ಇದೆ, ಬಂದು ಹೋಗ್ತಾರೆ. ಒಂದು ದಿನ ಆಗ್ಲಿಲ್ಲ ಅಂದ್ರೂ ಇನ್ನೊಂದು ದಿನ ಹೋಗ್ತಾರೆ. ಹಾಗಾಗಿ ಯಕ್ಷಗಾನದ ಬಗ್ಗೆ ಬೇಸಿಕ್ ನಾಲೆಜ್ ಇಲ್ಲದೆ ಈ ರೀತಿ ಕೇವಲ ಪ್ರಚಾರಕ್ಕೂ ಅಥವಾ ಈ ಮಣ್ಣಿನ ಮೂಸೆಯಿಂದ ಬಂದಿರುವಂತ ಈ ಒಂದು ಒಳ್ಳೆಯ ಕಲಾಕಾರಕ್ಕೆ ಅಥವಾ ಕಲೆಗೆ ಮೋಸ ಮಾಡಬೇಕು, ಅದ್ರ ಬದಲು ಅಪಮಾನಗೊಳಿಸಬೇಕು ಅನ್ನುವಂತ ದೃಷ್ಟಿಕೋನದಿಂದ ಕೊಟ್ಟಿರುವಂತ ಹೇಳಿಕೆ. ಇನ್ನು ಎರಡು, ಭಾಗವತರು ಆ ರೀತಿ ಫೋರ್ಸ್ ಮಾಡ್ತಾರಂತ ಹೇಳಿ ಹೆಚ್ಚಿನ ಬಹುತೇಕ ಜನ ಆ ರೀತಿ ಇದ್ದಾರಂತ ಹೇಳಿ ಇವರು ಬಿಳಿಮಲೆಯವರು ಹೇಳಿದಾರಲ್ಲ, ಇದು ತುಂಬಾ ಸುಳ್ಳಿದೆ, ತಪ್ಪು ಹೇಳಿಕೆಯಿಂದ ಕೂಡಿದೆ. ಇದು ಯಕ್ಷಗಾನದ ಇತಿಹಾಸವನ್ನು ನೋಡೋಣ. ಸಾಮಾನ್ಯವಾಗಿ ಯಕ್ಷಗಾನ 11ನೇ ಶತಮಾನದಿಂದ 15ನೇ ಶತಮಾನದ ಒಳಗೆ ಇದು ಹುಟ್ಟುಕೊಂಡಿದೆ, ಮೈದೆಳೆದಿದೆ ಎನ್ನುವಂತ ಒಂದು ಮಾತಿದೆ. ಹಾಗಿದ್ರೆ 11ನೇ ಶತಮಾನಕ್ಕಿಂತ ಮೊದಲು ಸಲಿಂಗಿಗಳು ಇರಲೇ ಇಲ್ಲವೇನು? ಸಲಿಂಗ ಅಂತ ಹೇಳುವುದು ಇದು ಯಾವುದೇ ಸಮುದಾಯಕ್ಕೋ, ಯಾವುದೋ ಕಲಾವಿದರಿಗೋ, ಯಾವುದೋ ಜಾತಿಗೋ, ಯಾವುದೋ ಭಾಷೆಗೋ ಸಂಬಂಧಪಟ್ಟಿರುವಂತದ್ದಲ್ಲ. ಇದು ಇಡೀ ಜಗತ್ತಿನಾದ್ಯಂತ ಇರತಕ್ಕಂತಹದ್ದು ಸಲಿಂಗಿಗಳು ಅಂತ ಹೇಳುವುದು. ಹಾಗೆ ನೋಡಿದ್ರೆ ಏಷ್ಯಾ ಖಂಡದಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ. ಇವೆಲ್ಲವನ್ನ ತಿಳ್ಕೊಳ್ದೇನೆ ಸಲಿಂಗಿಗಳು ಅಂತ ಹೇಳಿದ್ರೆ, ಮನೆಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ಸಲಿಂಗಿಗಳಾಗ್ತಾರ ಅಂತ ಹೇಳಿದ್ರೆ, ಮನೆಗೆ ಹೋಗದೆ ಇರುವಂತವ್ರು ಬಹಳ ಜನ ಇದ್ದಾರೆ. ವೈಜ್ಞಾನಿಕವಾಗಿ ನೀವು ನೋಡಕ್ ಹೋದ್ರೆ 1500 ಜೀವಿಗಳಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ಇತರೆ ಜೀವಿಗಳಲ್ಲೂ ಸಹಿತ ಸಲಿಂಗಿಗಳಿದ್ದಾವಂತೆ. ಅವೇನು ದಿನ ಬೆಳಗಾದ್ರೆ ಯಕ್ಷಗಾನ ಕುಣಿತಾ ಇರ್ತಾವ ಆ ಪ್ರಾಣಿಗಳೆಲ್ಲ?
ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಸಲಿಂಗಿಗಳಿದೆ ಅಂತ ಹೇಳಿ ವೈಜ್ಞಾನಿಕವಾಗಿ ಗುರುತು ಮಾಡಿದ್ದಾರೆ. ಅವರು ಸಹಿತ ಯಕ್ಷಗಾನ ಕುಣಿತಾರ? ಅವರು ಸಹಿತ 8 ತಿಂಗಳ ಮನೆಗೆ ಹೋಗುದಿಲ್ವಾ? ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ಈ ಬಿಳಿಮಲೆಯವರು ಈ ರೀತಿ ಹೇಳಿಕೆ ಕೊಟ್ಟಿರುವುದು ಯಕ್ಷಗಾನಕ್ಕೆ ಮತ್ತು ಯಕ್ಷಗಾನ ಅಂತ ಹೇಳಿದ್ರೆ ಹಿಂದೂ ಸಂಪ್ರದಾಯದ ವೈಷ್ಣವ ಒಂದು ಏನು ತಾವು ಹೇಳ್ದಂಗೆ ಅವರು ಕ್ಷಮೆ ಕೇಳಿದ್ದಾರೆ. ಮುಂದುವರೆದಿದ್ದು ಯಾವ ಹಂತಕ್ಕೆ ಹೋಗುತ್ತೆ, ತಾವು ಹೇಳ್ದಂಗೆ ಇದು ಕಂಪ್ಲೇಂಟ್ ಕೇಸು ಅಂತೇಳಿ ಎಲ್ಲ ಹೇಳ್ತಾ ಇದ್ರಿ. ನೋಡೋಣ ಸರ್ ಮುಂದೇನು ಅಂತೇಳಿ. ಧನ್ಯವಾದ ತಾವು ಇಷ್ಟೊತ್ತು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಏನಾಗಿದೆ ಈಗ 7 ಗಂಟೆಗೆ ಆರಂಭವಾಗಿ 11 ಗಂಟೆ ಯಕ್ಷಗಾನದಲ್ಲಿ ಸಲಿಂಗ ಕಾಮದ ಕದನ. ತಮ್ಮ ಹೇಳಿಕೆಗೆ ಪುರುಷೋತ್ತಮ್ ಬಿಳಿಮಲೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ. ರಿಪಬ್ಲಿಕ್ ಕನ್ನಡದ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪುರುಷೋತ್ತಮ ಬಿಳಿಮಲೆ. ನಾನು ನನ್ನ ಅಭಿಪ್ರಾಯವನ್ನ ಮಾತ್ರ ಹೇಳಿದ್ದೇನೆ, ಯಾರಿಗೂ ಅಗೌರವ ತರುವ ಉದ್ದೇಶ ನನ್ನಲ್ಲಿ ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿದ ಬಿಳಿಮಲೆ ಪುರುಷೋತ್ತಮ ಬಿಳಿಮಲೆ. ಯಕ್ಷಗಾನದಲ್ಲಿ ಸಲಿಂಗ ಕಾಮದ ವಿಚಾರವಾಗಿ ಮಾತಾಡಿದ್ರು ಪುರುಷೋತ್ತಮ ಬಿಳಿಮಲೆ. ಈ ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಈಗ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ. ನನ್ನ ಮಾತಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತೇಳಿ ಹೇಳಿದ್ದಾರೆ ಪುರುಷೋತ್ತಮ ಬಿಳಿಮಲೆ. ನಮ್ಮ ಜೊತೆ ಮಾತಾಡೋದಕ್ಕೆ ನಾಗರಾಜ ನಾಯ್ಕಂಬ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ, ನಾನು ನಾಗರಾಜ ನಾಯಕ್. ನಾಗರಾಜ ನಾಯಕ್ ಅವರೇ, ಕಲಾವಿದ್ರು ತಾವು. ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವು ಬಿಳಿಮಲೆ ಅವರು, ಪುರುಷೋತ್ತಮ್ ಬಿಳಿಮಲೆ ಅವರ ಮಾತನ್ನ ಗ್ರಹಿಸಿದ್ರಿ ಅಂತ ಹೇಳಿ ನಾನು ಅಂದ್ಕೋತೀನಿ. ಹೌದು. ಅವರು ಹೇಳಿರೋದನ್ನ ತಾವು ಹೇಗೆ ಅರ್ಥ ಮಾಡ್ಕೊಂಡ್ರಿ? ಇದು ವಿವಾದ ಅಂತ ಹೇಳಿ ಅನಿಸೋದಕ್ಕೆ ತಾವು ಹೇಗೆ ವಿಚಾರ ಮಾಡ್ತೀರಿ ಸರ್? ಇದು ಒಂದು ಸಮುದಾಯವನ್ನ, ಯಕ್ಷಗಾನ ಕಲೆಯಲ್ಲಿ ನಿರತರಾದಂತ ಕಲಾವಿದ ಸಮುದಾಯವನ್ನ ಅತ್ಯಂತ ತೀವ್ರವಾಗಿ ಅಪಮಾನಕ್ಕೆ, ಮುಜುಗರಕ್ಕೆ ಒಳಪಡಿಸಿರುವಂತ ಒಂದು ಘಟನೆ ಇದು. ಬಿಳಿಮಲೆಯವರು ಕೇವಲ ಕ್ಷಮೆ ಕೇಳಿದ್ರೆ ಸಾಕಾಗುವುದಿಲ್ಲ. ಸ್ಟೇಟ್ ಶುಡ್ ರಿಜಿಸ್ಟರ್ಡ್ ಎ ಕೇಸ್ ಅಗೇನ್ಸ್ಟ್ ಹಿಮ್. ಅವರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಬಿಟ್ಟು ಯಕ್ಷಗಾನ ಕಲಾವಿದರು ಬಹುತೇಕರು ಸಲಿಂಗಿಗಳು ಅನ್ನುವಂತ ಒಂದು ಅವೈಜ್ಞಾನಿಕ, ಅಪ್ರಬುದ್ಧವಾದಂತಹ ಮತ್ತೆ ತೀರಾ ಮುಜುಗರಕ್ಕೆ ಉಂಟು ಮಾಡುವಂತ ಹೇಳಿಕೆಯನ್ನ ಕೊಡ್ತಾರ ಅಂತ ಹೇಳಿದ್ರೆ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ತಾನು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಪರಿವೇ ಇಲ್ಲ. ಇಲ್ಲ ಅಂದ್ರೆ ಅವರಿಗೆ ಮತಿಭ್ರಮಣೆಯಾಗಿದೆ ಅಂತಲೇ ತಿಳ್ಕೊಳ್ಬೇಕು. ಅವರನ್ನು ಚಿಕಿತ್ಸೆಗೆ ಒಳಪಡಿಸಬೇಕು, ಅತಿ ಜರೂರಾಗಿ ಚಿಕಿತ್ಸೆಗೆ ಒಳಪಡಬೇಕು. ಯಕ್ಷಗಾನ ಕಲಾವಿದರು ಸಲಿಂಗಿಗಳು ಯಾಕಾಗ್ತಾರೆ? ಅವ್ರು ಕೊಡುವಂತ ಕಾರಣ ಏನು? ಅವ್ರು ಕೊಡುವಂತ ಕಾರಣ ನಾನು ಪತ್ರಿಕೆಗಳಲ್ಲೆಲ್ಲ ಓದಿದ ಪ್ರಕಾರ ಅಥವಾ ಸುದ್ದಿ ಮೂಲಗಳ ಪ್ರಕಾರ ತಿಳಿದ ಪ್ರಕಾರ 7-8 ತಿಂಗಳುಗಳಿಂದ ಅವರು ಮನೆಗೆ ಹೋಗುವುದಿಲ್ಲ, ಹಾಗಾಗಿ ಅವರು ಸಲಿಂಗಿಗಳು ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲ, ಭಾಗವತರು ಅವರಿಗೆ ಆ ರೀತಿ ಫೋರ್ಸ್ ಮಾಡ್ತಾರೆ ಈ ರೀತಿ ಮಾಡ್ಲಿಕ್ಕೆ ಅನ್ನುವಂಥದ್ದು. ಎರಡೂ ಸಹಿತ ಶುದ್ಧ ಸುಳ್ಳು. 7-8 ತಿಂಗಳುಗಳಿಂದ ಯಕ್ಷಗಾನ ಕಲಾವಿದರು ಮನೆಗೆ ಹೋಗುವುದಿಲ್ಲ ಅನ್ನುವುದು ದೊಡ್ಡ ಸುಳ್ಳು. ಬಹುಶಃ ಕರಾವಳಿಯಲ್ಲಿ ಕಲಾವಿದರು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗದ ಕೆಲವು ಭಾಗ, ಚಿಕ್ಕಮಗಳೂರಿನ ಕೆಲವು ಭಾಗದ ಕಲಾವಿದರುಗಳಿರ್ತಾರೆ, ಕೇರಳದ ಅಂಚಿನ ಕೆಲವು ಕಲಾವಿದರುಗಳಿರ್ತಾರೆ. ಒಂದು ದಿನ ಮನೆಗೆ ಹೋಗ್ಲಿಕ್ಕೆ ಆಗದಿದ್ರು ಸಹಿತ ಇನ್ನೊಂದು ದಿನ ಖಂಡಿತವಾಗಿ ಮನೆಗೆ ಹೋಗ್ತಾರೆ. ಇಡೀ ದಿನ ಏನು ಯಕ್ಷಗಾನ ಕುಣಿತ ಕೂತ್ಕೊಳ್ಳೋದಿಲ್ಲ. ರಾತ್ರಿ 10 ಗಂಟೆಗೆ ಶುರು ಆದ್ರೆ ಬೆಳಿಗ್ಗೆ 5 ಗಂಟೆವರೆಗೆ ಮುಗಿತದೆ. ಅವರು ಲಿಮಿಟೆಡ್ ಅವಧಿಯ ಒಂದು ಕಲಾ ಪ್ರದರ್ಶನ ಇರ್ತದೆ. ಅದು ಮುಗಿದ ತಕ್ಷಣ ಅವರು ತಮ್ಮ ಸಮೀಪದ ಊರುಗಳಿಗೆ ಹೋಗ್ತಾರೆ. ಅವರು ಇವತ್ತು ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಆಗ್ತಾ ಇದೆ ಅಂಕೋಲಾದಲ್ಲಿ ಅಂತ ಹೇಳಿದ್ರೆ, ಇಲ್ಲ ಕುಮಟಾದಲ್ಲಿ ಅಂತ ಹೇಳಿದ್ರೆ, ಕಲಾವಿದರ ಮನೆಗಳು ಸಾಮಾನ್ಯ ಹೊನ್ನಾವರ, ಸಿರಸಿ, ಯಲ್ಲಾಪುರ, ಅಂಕೋಲ ಈ ರೀತಿ ಇರುತ್ತೆ. ಮನೆಗೆ ಬಂದು ಹೋಗ್ತಾರೆ. ಎಷ್ಟೊತ್ತು ಬೇಕಾಗ್ತದೆ ಅದಕ್ಕೆ? ಇನ್ನು ಉಡುಪಿಯಲ್ಲಿ ಆದ್ರೂ ಸಹಿತ ಬಂದು ಹೋಗ್ತಾರೆ. ಮಂಗಳೂರಿನ ತುದಿಗಾದ್ರೂ ಸಹಿತ ರೈಲ್ವೆ ಸಂಪರ್ಕಗಳಿದ್ದಾವೆ, ಬಸ್ಸಿನ ವ್ಯವಸ್ಥೆ ಇದೆ, ಬಂದು ಹೋಗ್ತಾರೆ. ಒಂದು ದಿನ ಆಗ್ಲಿಲ್ಲ ಅಂದ್ರೂ ಇನ್ನೊಂದು ದಿನ ಹೋಗ್ತಾರೆ. ಹಾಗಾಗಿ ಯಕ್ಷಗಾನದ ಬಗ್ಗೆ ಬೇಸಿಕ್ ನಾಲೆಜ್ ಇಲ್ಲದೆ ಈ ರೀತಿ ಕೇವಲ ಪ್ರಚಾರಕ್ಕೂ ಅಥವಾ ಈ ಮಣ್ಣಿನ ಮೂಸೆಯಿಂದ ಬಂದಿರುವಂತ ಈ ಒಂದು ಒಳ್ಳೆಯ ಕಲಾಕಾರಕ್ಕೆ ಅಥವಾ ಕಲೆಗೆ ಮೋಸ ಮಾಡಬೇಕು, ಅದ್ರ ಬದಲು ಅಪಮಾನಗೊಳಿಸಬೇಕು ಅನ್ನುವಂತ ದೃಷ್ಟಿಕೋನದಿಂದ ಕೊಟ್ಟಿರುವಂತ ಹೇಳಿಕೆ. ಇನ್ನು ಎರಡನೇ, ಭಾಗವತರು ಆ ರೀತಿ ಫೋರ್ಸ್ ಮಾಡ್ತಾರಂತ ಹೇಳಿ ಹೆಚ್ಚಿನ ಬಹುತೇಕ ಜನ ಆ ರೀತಿ ಇದ್ದಾರಂತ ಹೇಳಿ ಇವರು ಬಿಳಿಮಲೆಯವರು ಹೇಳಿದಾರಲ್ಲ, ಇದು ತುಂಬಾ ಸುಳ್ಳಿದೆ, ತಪ್ಪು ಹೇಳಿಕೆಯಿಂದ ಕೂಡಿದೆ. ಇದು ಯಕ್ಷಗಾನದ ಇತಿಹಾಸವನ್ನು ನೋಡೋಣ. ಸಾಮಾನ್ಯವಾಗಿ ಯಕ್ಷಗಾನ 11ನೇ ಶತಮಾನದಿಂದ 15ನೇ ಶತಮಾನದ ಒಳಗೆ ಇದು ಹುಟ್ಟುಕೊಂಡಿದೆ, ಮೈದೆಳೆದಿದೆ ಎನ್ನುವಂತ ಒಂದು ಮಾತಿದೆ. ಹಾಗಿದ್ರೆ 11ನೇ ಶತಮಾನಕ್ಕಿಂತ ಮೊದಲು ಸಲಿಂಗಿಗಳು ಇರಲೇ ಇಲ್ಲವೇನು? ಸಲಿಂಗ ಅಂತ ಹೇಳುವುದು ಇದು ಯಾವುದೇ ಸಮುದಾಯಕ್ಕೋ ಯಾವುದೋ ಕಲಾವಿದರಿಗೋ
ಯಾವುದೋ ಜಾತಿಗೋ ಯಾವುದೋ ಭಾಷೆಗೋ ಸಂಬಂಧಪಟ್ಟಿರುವಂತದ್ದಲ್ಲ. ಇದು ಇಡೀ ಜಗತ್ತಿನಾದ್ಯಂತ ಇರತಕ್ಕಂತಹದ್ದು ಸಲಿಂಗಿಗಳು ಅಂತ ಹೇಳೋದು. ಹಾಗೆ ನೋಡಿದ್ರೆ ಏಷ್ಯಾ ಖಂಡದಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ. ಇವೆಲ್ಲವನ್ನ ತಿಳ್ಕೊಳ್ದೇನೆ ಸಲಿಂಗಿಗಳು ಅಂತ ಹೇಳಿದ್ರೆ ಮನೆಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ಸಲಿಂಗಿಗಳಾಗ್ತಾರ ಅಂತ ಹೇಳಿದ್ರೆ ಮನೆಗೆ ಹೋಗದೆ ಇರುವಂತವ್ರು ಬಹಳ ಜನ ಇದ್ದಾರೆ. ವೈಜ್ಞಾನಿಕವಾಗಿ ನೀವು ನೋಡಕ್ ಹೋದ್ರೆ 1500 ಜೀವಿಗಳಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ಇತರೆ ಜೀವಿಗಳಲ್ಲೂ ಸಹಿತ ಸಲಿಂಗಿಗಳಿದ್ದಾವಂತೆ. ಅವೇನು ದಿನ ಬೆಳಗಾದ್ರೆ ಯಕ್ಷಗಾನ ಕುಣಿತಾ ಇರ್ತಾವ ಆ ಪ್ರಾಣಿಗಳೆಲ್ಲ? ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಸಲಿಂಗಿಗಳಿದೆ ಅಂತ ಹೇಳಿ ವೈಜ್ಞಾನಿಕವಾಗಿ ಗುರುತು ಮಾಡಿದ್ದಾರೆ. ಅವರು ಸಹಿತ ಯಕ್ಷಗಾನ ಕುಣಿತಾರ? ಅವರು ಸಹಿತ 8 ತಿಂಗಳು ಮನೆಗೆ ಹೋಗುದಿಲ್ವಾ? ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ಈ ಬಿಳಿಮಲೆಯವರು ಈ ರೀತಿ ಹೇಳಿಕೆ ಕೊಟ್ಟಿರುವುದು ಯಕ್ಷಗಾನಕ್ಕೆ ಮತ್ತು ಯಕ್ಷಗಾನ ಅಂತ ಹೇಳಿದ್ರೆ ಹಿಂದೂ ಸಂಪ್ರದಾಯದ ವೈಷ್ಣವ ಒಂದು ಏನು ಪರಂಪರೆಯ ಒಂದು ಭಾಗ ಸರ್. ತಾವು ಹೇಳ್ದಂಗೆ ಅವರು ಕ್ಷಮೆ ಕೇಳಿದ್ದಾರೆ. ಮುಂದುವರೆದಿದ್ದು ಯಾವ ಹಂತಕ್ಕೆ ಹೋಗುತ್ತೆ, ತಾವು ಹೇಳ್ದಂಗೆ ಇದು ಕಂಪ್ಲೇಂಟ್ ಕೇಸು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು. ನೋಡೋಣ ಸರ್ ಮುಂದೇನು ಅಂತೇಳಿ. ಧನ್ಯವಾದ ತಾವು ಇಷ್ಟೊತ್ತು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ.